ನಮಸ್ತೆ. ಓಂ ಶಾಂತಿ. ಪ್ರತಿ ಒಂದು ಅನುಭವಗಳು, ಪ್ರತಿಯೊಂದು ನಾವು ಮಾತನ್ನ ಏನು ಕೇಳಿರ್ತೀವಿ ಮತ್ತು ತುಂಬ ಟಚ್ ಆಗಿರುತ್ತೆ ಬೇರೆಯವ್ರ ವಿಚಾರಗಳು, ಅವೆಲ್ಲ ಏನು ಮಾಡುತ್ತೆ, ನಮಗೊಂದು ಬಿಲೀಫ್ ಸಿಸ್ಟಮನ್ನು ಕ್ರಿಯೇಟ್ ಮಾಡುತ್ತೆ. ಯಾಕಂದರೆ ನನಗೆ ಅನುಭವ ಆಗಿದೆ. ಹಾಗಾಗಿ ಏನು ಮಾಡ್ತೀವಿ, ಭಾಳ ಬೇಗ ಅದನ್ನು ಅಂತರ್ಮನಕ್ಕೆ ಅಂದರೆ ಸಬ್ಕಾನ್ಷಿಯಸ್ ಮೈಂಡಿಗೆ ತೊಗೊಂಡ್ಬಿಡ್ತೀವಿ. ಈ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರೋಂಥ ಈ ಮ್ಯಾಟರ್ಗಳು ಇಟ್ಕೊಂಡು ನಾನು ಜಡ್ಜ್ ಮಾಡೋದನ್ನು ಕಲಿತಾ ಹೋಗ್ತೀನಿ. ಆಯಿತಾ? ಸಪೋಸ್ ಈಗ ನಾವು ಜನರಲಿ ಎಲ್ಲೋ ಕೇಳ್ತೀವಿ, ಮೈದಾ ತಿಂದರೆ ತಪ್ಪಾಗತ್ತೆ, ಸಕ್ಕರೆ ತಿಂದರೆ ತಪ್ಪಾಗತ್ತೆ, ಅಥವಾ ನಾನ್ ವೆಜ್ ತಿನ್ನಬಾರ್ದು. ಇದು ನಾವು ಜನರಲಿ ಟಿ ವಿನಲ್ಲಿ ಬರುತ್ತೆ, ಇಂಟರ್ನೆಟಲ್ಲಿ ಹೇಳುತ್ತೆ, ಕೆಲವು ಡಾಕ್ಟ್ರು ಕೂಡ ಹೇಳ್ತಾರೆ. ಇವನ್ನೆಲ್ಲ ತೊಗೊಂಡು ಓಕೆ ಇವನು ತಿಂದರೆ ಆರೋಗ್ಯ ಹಾಳಾಗುತ್ತೆ, ಮೈಂಡಲ್ಲಿ ಬರೆದಿಟ್ಕೊಂಡ್ಬಿಟ್ಟಿದ್ದೀವಿ. ನೆಕ್ಸ್ಟ್ ಟೈಮು ನಾನು ಏನೇ ಫುಡ್ ಆಯ್ಕೆ ಮಾಡೋದಾದರೂ ಇದರಲ್ಲಿ ಮೈದಾ ಇದೆನಾ, ಸಕ್ಕರೆ ಕಂಟೆಂಟ್ ಇದೆನಾ, ಅಥವಾ ಉಪ್ಪಾಗಲಿ ನಾನ್ ವೆಜ್ ಆಗಲಿ ಇದನ್ನು ಇವೆಲ್ಲ ತಿನ್ನಬಾರ್ದು, ಇವು ತಿಂದರೆ ದೇಹ ಹಾಳಾಗುತ್ತೆ ಅಂತ ಬೇರೆಯವ್ರಿಗೂ ಹೇಳ್ತೀವಿ. ಆ್ಯಂಡ್ ನಾವು ಕೂಡ ನಮ್ಮ ಆಯ್ಕೆ ಮಾಡ್ಕೋಬೇಕಾದ್ರೆ ಇವ್ಯಾವು ಇಲ್ಲದೆ ಇರೋದಂಥದ್ದನ್ನು ಆಯ್ಕೆ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇದು ಪ್ರಿಕಾಷನ್ ತಗೋತಿದ್ದೀವಿ, ಒಳ್ಳೆಯದು. ಆದರೆ ಅದನ್ನು ತಿನ್ನಬೇಕಾದಂಥ ಪರಿಸ್ಥಿತಿ ಬಂದಾಗ ಸುಮ್ಮನೆ ತಿಂತಾ ಇರಬೇಕು. ಅವಾಯ್ಡ್ ಮಾಡೋಕ್ಕಾದ್ರೆ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ತಿನ್ನಬೇಕು. ಯಾಕೆಂದರೆ ಒಂದು ಆಹಾರ ಏನು ಡ್ಯಾಮೇಜ್ ಮಾಡಬೇಕಿತ್ತು ಅದು ದೇಹದ ಮೇಲೆ ಮಾಡುತ್ತೆ. ಮಾಡಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಮಾಡುತ್ತೆ. ಆದರೆ ನಾನು ಕೂಡ ಇದು ತಿಂದುಬಿಟ್ಟಿದ್ದೀನಿ, ಹಾಳಾಗುತ್ತೆ ದೇಹ ಅಂದ್ಕೊಂಡಾಗ ಅದೇನಾಗುತ್ತೆ, ಅದು ಆಹಾರ ಡ್ಯಾಮೇಜ್ ಒಂದು ಕಡೆ ಮಾಡ್ತಾಯಿದೆ, ನನ್ನ ಸಂಕಲ್ಪದಿಂದ ಆ ಡ್ಯಾಮೇಜ್ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ವಿಚಾರ ಆಗಲಿ, ಇನ್ನೊಂದು ನಿಮ್ಮ ಪರ್ಸ್ನಲ್ ವಿಚಾರಗಳು ಏನೇ ಆದರೂ ಕೂಡ ಅವು ನಮಗೆ ಒಂದು ಡಿಸಿಷನ್ ತಗೊಳ್ಳೋಕ್ಕೆ ಹೇಳಿರುವಂತಹ ಮಾತುಗಳು. ಅಂದರೆ ನನ್ನ ಕೈಲಿ ಡಿಸಿಷನ್ ತಗೊಳ್ಳೋ ಅಂಥ ಚಾಯ್ಸ್ ಇದ್ದಾಗ ನಾನು ನನ್ನ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ನನ್ನ ಬಿಲೀಫ್ ಸಿಸ್ಟಮಲ್ಲಿ ಇರುವ ಅನುಭವಗಳ ಮಾತುಗಳನ್ನು ನೆನಪಿಸ್ಕೊಂಡು ಡಿಸಿಷನ್ ತಗೋತೀವಿ. ಪ್ರತಿ ಸರಿ ಬುದ್ಧಿನೂ ಏನು ಮಾಡುತ್ತೆ, ನನ್ನ ಬಿಲೀಫ್ ಸಿಸ್ಟಮ್ ನಾನು ಇಟ್ಕೊಂಡೆ ಅದು ಜಡ್ಜ್ ಮಾಡೋದು, ಇದು ರೈಟಾ ಇದು ರಾಂಗಾ ಅಂತ ಹೇಳ್ಬಿಟ್ಟು. ಪ್ರತಿಯೊಬ್ಬರು ಅವ್ರವ್ರ ಬಿಲೀಫ್ ಸಿಸ್ಟಮ್ ಅನುಸಾರವೇ, ಅವ್ರವ್ರ ಅನುಭವ ಅನುಸಾರವೇ ಡಿಸಿಷನ್ ತಗೊಳ್ಳೋದು. ಹಾಗಾಗಿ ಈಗ ನಾನು ಏನು ಮಾಡಬೇಕು, ನಾನು ತಿಂದುಬಿಟ್ಟಿದ್ದೀನಿ, ಅದುವಾಗ ಏನು ಮಾಡಬೇಕು, ಅದಕ್ಕೆ ಇಟ್ಸ್ ಓಕೆ ಐ ಆಮ್ ಸ್ಟ್ರಾಂಗರ್. ಯಾಕೆಂದರೆ ಆತ್ಮ ದೇಹದ ಯಾವುದೇ ಅಂಗಗಳನ್ನು ಕೂಡ ಹೀಲ್ ಮಾಡ್ಬೋದು. ಆತ್ಮನ ಪೂರ ಶಕ್ತಿ ಇದೆ ಅದನ್ನು ಸರಿ ಮಾಡೋಕ್ಕೆ. ಆ್ಯಂಡ್ ಅದಕ್ಕಿಂತ ಹೆಚ್ಚಿಗೆ ಶಕ್ತಿ ಪರಮಾತ್ಮನಿಗಿದೆ. ಆಮೇಲೆ ಮನಸ್ಸಿನ ಶಕ್ತಿ ಕೂಡ ನಾನು ಮಾಡಬಹುದು, ಏನಾಗಲ್ಲ ನನಗೆ ಅಂತ ಅಂದಾಗ ಮನಸ್ಸಿನ ಶಕ್ತಿ ಕೂಡ ದೇಹ ಕ್ಷೀಣಿಸಕ್ಕೆ ಹೋದರೂ ಕೂಡ ಮನಸ್ಸಿನ ಶಕ್ತಿ ದೇಹನ ಹೀಲ್ ಮಾಡುತ್ತೆ, ಆತ್ಮನ ಶಕ್ತಿ ದೇಹನ ಹೀಲ್ ಮಾಡುತ್ತೆ, ಪರಮಾತ್ಮನ ಶಕ್ತಿ ದೇಹನ ಹೀಲ್ ಮಾಡುತ್ತೆ. ಅವಿಷ್ಟು ಇರುವಾಗ ನಾನು ಅಕಸ್ಮಾತಾಗಿ ತಿಂದಾಗ ನಾನು ಅದರಿಂದ ಸರ್ವೈವ್ ಆಗ್ಬೋದು, ಪರವಾಗಿಲ್ಲ. ಆದರೆ ಕೆಲವರು ನಾನು ಹಿಂಗೆ ರೆಡಿ ಆಗ್ಬೋದಲ್ಲ, ಏನೇ ಆದರೂ ನಾನು ಈ ರೀತಿಯಾಗಿ ಹೀಲ್ ಮಾಡ್ಕೋಬೋದು ಅನ್ನೋ ಒಂದು ಒಣಜಂಬಕ್ಕೆ ಪ್ರತಿ ಸರಿ ರಾಂಗ್ ಫುಡ್ಡನ್ನೇ ತಿಂತಾ ಹೋದರೆ ಅಥವಾ ದುಃಖಿಸ್ತಾನೆ ಹೋದರೆ ಆಗ ನಮ್ಮಲ್ಲಿ ಅಷ್ಟು ಶಕ್ತಿ ಇರಲ್ಲ. ಯಾಕೆಂದರೆ ನಾನು ಡಿಸಿಷನ್ನೇ ರಾಂಗ್ ತೊಗೊಂಡಿದ್ದೀನಿ. ನಾನು ಡಿಸಿಷನ್ ರೈಟ್ ತೊಗೊಂಡಿದ್ದು, ಬಟ್ ಅನಿವಾರ್ಯ ಕಾರಣಕ್ಕಾಗಿ ನಾನು ರಾಂಗ್ ಕೆಲಸ ಮಾಡಿದರೆ ನನ್ನಲ್ಲಿ ಆತ್ಮಸ್ಥೈರ್ಯ ಇರುತ್ತೆ, ಮನಸ್ಸಿನ ಶಕ್ತಿ ಇರುತ್ತೆ. ಹೌದು, ಬೈ ಮಿಸ್ಟೇಕ್ ಹಿಂಗಾಗಿದೆ, ನಾನು ಚೇಂಜ್ ಮಾಡ್ಕೋಬೇಕಂತ. ಆದರೆ ನನ್ನ ಮನಸ್ಸೇ ರಾಂಗಾಗಿ ಡಿಸಿಷನ್ ತೊಗೊಂಡಿದೆ, ಮನಸ್ಸು ಮತ್ತು ಬುದ್ಧಿ ಅದೇ ಡಿಸಿಷನ್ ರಾಂಗ್ ತೊಗೊಂಡಾಗ ಅದಕ್ಕೆ ತಾನು ತಪ್ಪು ತೊಗೊಂಡಿದ್ದೀನಿ ಅನ್ನೋ ಪರಿಜ್ಞಾನ ಇರಲ್ಲ. ಬಟ್ ತಪ್ಪು ತೊಗೊಂಡಿರೋದ್ರಿಂದ ಅದರಲ್ಲಿ ಶಕ್ತಿ ಕೂಡ ಇರೋದಿಲ್ಲ ನನ್ನ ಟ್ರೀಟ್ ಮಾಡೋಕ್ಕೆ. ಸೊ ಈಗ ಅಚಾನಕ್ಕಾಗಿ ಕೆಲವೊಂದು ಸನ್ನಿವೇಶಗಳು ನಡೆಯುತ್ತೆ, ಅದರಿಂದ ಹಿಂಗೆ ಹಾಳಾಗುತ್ತೆ ಅಂತ ಯೋಚನೆ ಮಾಡೋದು ಬಿಟ್ಬಿಟ್ಟು ನಾನು ಮನಸ್ಸಿನ ಶಕ್ತಿಯಿಂದ, ಆತ್ಮನ ಶಕ್ತಿಯಿಂದ, ಪರಮಾತ್ಮನ ಶಕ್ತಿಯಿಂದ, ಗುರುಗಳ ಶಕ್ತಿಯಿಂದ, ಎಲ್ಲರ ಸಹಯೋಗದಿಂದ ನಾನು ಈ ಪರಿಸ್ಥಿತಿನಲ್ಲಿ ಅಕಸ್ಮಾತ್ ಏನೇ ಹಾಳು ಮಾಡ್ಕೊಂಡಿದ್ರು ದೇಹವನ್ನು ರಿಕವರ್ ಬೇಗ ಆಗ್ತೀನಿ ಅನ್ನೋದು ನಮ್ಮ ಮನಸ್ಸಿನಲ್ಲಿರಬೇಕು ಅಷ್ಟೇ. ಇದು ಎಲ್ಲ ಕಡೆ ಅಪ್ಲೈ ಆಗುತ್ತೆ. ನಮ್ಮಿಂದ ಏನೇ ಮಿಸ್ಟೇಕ್ಸ್ ಆದರೂ ನಾನು ಎಷ್ಟು ಬೇಗ ರಿಕವರ್ ಆಗ್ಬೋದು ಅನ್ನೋದು ನಾವು ತಿಳ್ಕೊಂಡಿರಬೇಕು. ಹಂಗಂತ ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಬಟ್ ಆದಾಗ ತಿದ್ಕೊಳ್ಳೋದು ಕಲ್ತಿರಬೇಕು. ಇದು ಅತಿ ಸೂಕ್ಷ್ಮ. ಅದಕ್ಕೋಸ್ಕರ ಸದಾ ದಿವ್ಯ ಬುದ್ಧಿ ಕೊಡಪ್ಪ ಪರಮಾತ್ಮ ಅಂತ ನಾವು ಮಕ್ಕಳಿಗೆ ಮುಂಚೆ ಹೇಳ್ಕೊಡ್ತಾ ಇದ್ದಿದ್ದು. ಓಂ ಶಾಂತಿ.